ಈಗ ಬಿಜೆಪಿ ಸೌಜನ್ಯ ಪರವಾಗಿ ಇದೆಯಾ ಬಿಜೆಪಿ ಆಗಿದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ ಕೂಡಲೇ ಯಾಕೆ ಬಿಜೆಪಿ ಅವರೆಲ್ಲ ಬಾಯ್ ಬಿಡ್ಕೊತಾ ಇದ್ದಾರೆ? ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಆಗ್ತಾ ಇದೆ. ವಿಜಯೇಂದ್ರ ಅವ್ರ ವಿರುದ್ಧ ಇಲ್ಲೇ ನೋಡಿ ತೋರಿಸ್ತಾರೆ ಈಗ ಹೌದಲ್ವಾ? ನಿಮ್ಗೆ ಐಡಿಯಾನೇ ಇಲ್ಲ, ನಿಮ್ಗೆ ವಿಷಯನೇ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ ನಿಮ್ಗೆ. ನಿಮ್ಗೆ ಒಬ್ಬ ಮನುಷ್ಯನ ಸ್ಟ್ಯಾಂಡ್ ಗೊತ್ತಿಲ್ಲ ಅಂದ್ರೆ ಏನ್ರಿ ಮಾತಾಡ್ತೀರಿ? ನಿಮ್ಗೆ ಒಬ್ಬ ಮನುಷ್ಯ ಸ್ಟ್ಯಾಂಡ್ ಗೊತ್ತಿಲ್ಲ. ಯಾವ ಎಡಪಂಥೀಯ ಯಾವ ಬಲಪಂಥೀಯ ನಮ್ಗೆ ಯಾವ ಪಂಥವೂ ಇಲ್ಲ. ನಮ್ಗೆ ಆ ಪಂಥಗಳೆಲ್ಲ ಗೊತ್ತೇ ಇಲ್ಲ ರೀ. ನಮ್ಗೆ ನೀವ್ ಹೇಳುವಂತ ಬದ್ಧತೆ ಇಲ್ಲ, ನೀವ್ ಹೇಳುವ ಬದ್ಧತೆ ನಮ್ಗೆ ಬೇಕಾಗಿಲ್ಲ. ನಿಮ್ಮ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಾ, ನಾನು ಸರಿ ಅಂತ ನನ್ನನ್ನ ಯಾವ್ದೋ ಪತ್ರಿಕೆ ಸೇರ್ಸಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅಲ್ಲ, ನನ್ನನ್ನ ಯಾವ್ದೋ ಪತ್ರಿಕೆ ಸೇರ್ಸಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟರು? ಮಾತುಗಳು ದೇವ್ರ ಧರ್ಮನ ಗುತ್ತಿಗೆ ತಗೊಂಡು ಮಾಡ್ತಾರೆ. ನಾವ್ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಡೋಂಗಿಗಳಿಗೆ ಧರ್ಮದ ಗುತ್ತಿಗೆ ಕೊಟ್ಟಿಲ್ಲ. ಮಾತಾಡಿಸ್ತಾ ಇದೆ. ಹಿಂದೂ ಅಂತ ಹೆಮ್ಮೆಯಿಂದ ನಾನು ನನ್ನಿಂದ ಒಳಗೆ ಯಾವ್ದೋ ಪತ್ರಿಕೆ ಸೇರ್ಸೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಹಿಂದೂ ಅಂತ ಹೆಮ್ಮೆಯಿಂದ ಹೇಳೋದು ನಾನು. ದೇವರ ವಿಚಾರದಲ್ಲಿ ಇಷ್ಟೇ ಇಟ್ಕೊಂಡ್ರು ನಾನು. ಅರ್ಥ ಆಯ್ತಾ? ನನಗೆ ಇವ್ರು ಯಾವ್ದೋ ಪಂಥಕ್ಕೆ ಧರ್ಮದ ವಿರುದ್ಧ ಮಾತಾಡೋದಕ್ಕೋ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಇವ್ರಿಗೆ ಯಾವ್ದೇ ಧರ್ಮನ ಗುತ್ತಿಗೆ ಕೊಟ್ಟಿಲ್ಲ. ಇಲ್ಲಿ ದೇವರು ಧರ್ಮಗಳನ್ನ ನಾಟಕ ಆಡಕ್ ಬಂದಿರೋ ಹೇಳ್ಬೇಕಾಗಿಲ್ಲ. ದೇವರು ಧರ್ಮ ಇಟ್ಕೊಂಡು ನಾಟಕ ಆಡೋರ್ ಪರವಾಗಿಲ್ಲ ನಾನು. ದೇವರು ಬೌದ್ಧ ಧರ್ಮ ನಮ್ಮ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಎಡಪಂಥೀಯ ಚಿಂತನೆ, ಸ್ವಯಂ ಘೋಷಿತ ನೀವು ಮಾತಾಡ್ತಿಲ್ಲ. ಎಲ್ಲರೂ ಹೇಳ್ತಾ ಇರುವಂತದ್ದು ಈ ಎಲ್ಲಾ ವಿಚಾರಕ್ಕೂ ಕೂಡ ತಾರ್ಕಿಕ ಅಂತ್ಯ ಆದಷ್ಟು ಬೇಗ ಸಿಗಬೇಕು. ಆಗಿರುವಂತಹ ಏನ್ ಅನಾಚಾರಗಳಾಗಿದೆ ಅದು ಸತ್ಯ ಇದ್ದರೆ ಅದು ಹೊರಬರಲಿ. ಸೌಜನ್ಯಾಳಿಗೂ ಕೂಡ ಆ ಒಂದು ಅಂತ್ಯಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿ